ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಅಂದಾಗೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ದಸರಾ ನಮ್ಮ ಮೈಸೂರಿಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ನಾನು ಮಾತ್ರ ಈ ಹಸು ಜೊತೆ ಸೆಲೆಬ್ರೇಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅಂದಂಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ, ನಾನು ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಮನೆಗೆ ಅಂತ ಮಾವಿನೆಲೆ ತರಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈಗ ಮಾವಿನೆಲೆ ಎಲ್ಲ ಕಿತ್ಕೊಂಡಾಯ್ತು. ಇಷ್ಟ ಯಾಕಪ್ಪ ಕಿತ್ಕೊಂಡಿದ್ದೀನಿ ಅಂದ್ರೆ, 2 ಮನೆಗೆ ಬೇಕು, ನಮ್ಗೆ ಮತ್ತೆ ನಮ್ ದೊಡ್ಡಮ್ಮ ಅವ್ರಿಗೆ. ಅಂದ್ರೆ 5 ಡೋರ್ಗೆ ಬೇಕಾಗುತ್ತೆ, ಅದಕ್ಕೆ ಇಷ್ಟು ಕಿತ್ಕೊಂಡಿದ್ದೀನಿ. ಇಷ್ಟು ಮಾತ್ರ ಬೆಂಗಳೂರಲ್ಲಿ ತಗೋಬೇಕಂದ್ರೆ ಏನಿಲ್ಲ ಅಂದ್ರೆ 200 ರೂಪಾಯಿ ಕೊಡೋದು ಅವ್ರು ಕೊಡಂಗಿಲ್ಲ. ನೋಡಿ, ಊರಲ್ಲಿ ಇದ್ರೆ ಇದೊಂದು ಅಡ್ವಾಂಟೇಜ್, ಏನ್ ಬೇಕೋ ಎಲ್ಲ ಅಲ್ಲೇ ಸಿಗುತ್ತೆ. ಸರಿ, ನೀವು ಮನೆಗೆ ಹೋಗ್ಬೇಕೀಗ. ನೋಡಿ, ಇವರೇ ನಮ್ ದೊಡ್ಡಮ್ಮ, ನಮ್ಮ ಫ್ಯಾಮಿಲಿಯ ದೊಡ್ಡ ತಲೆ. ಮಾವಿನಲ್ಲಿ ಕಿತ್ಕೊಂಡ್ ಬಂದಿದ್ದ ತಪ್ಪಿಗೆ ಇವಾಗ ನಾನೇ ಒಲಿಬೇಕಂತೆ. ಮೌ ಇಲ್ಲಿ ನೋಡಮ್ಮ, ಮೌ ಏನಾದ್ರು ಹೇಳು. ಹಾ, ಮುಂದೆ ಹೇಳು ಏನಾದ್ರು. ಈಗ ಸಂಜೆ ಆಗಿದೆ, ಸಂಜೆ 7 ಗಂಟೆ ಆಗಿದೆ. ಮನೇಲೆಲ್ಲ ಆಯುಧ ಪೂಜೆ ಮುಗ್ದಿದೆ. ನಿಮ್ಗೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನಮ್ಮ ಮನೇಲಿ ಆಯುಧ ಪೂಜೆ ನೋಡಿ, ಪೂಜೆ ಎಲ್ಲ ಮುಗ್ದಿದೆ ನೋಡಿ. ಈ ಆಯುಧಗಳಿಗೆಲ್ಲ ಪೂಜೆ ಆಗಿದೆ. ನಮ್ಮಮ್ಮಗೆ ಆಪ್ಷನ್ ಏನಾದ್ರು ಇದ್ದಿದ್ರೆ ಈ ಲ್ಯಾಪ್ಟಾಪ್ಗೂ ಸಹ ಸ್ನಾನ ಮಾಡ್ಸಾಕ್ತಾ ಇದ್ರು. ತೋಟ ಹತ್ರ ಹೋಗಿ ಬರೋ ಅಷ್ಟೊತ್ತಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ರು. ಒಂದು ಕ್ಷಣಕ್ಕೆ ನೋಡಿ ಭಯ ಆಗೋಯ್ತು. ದೇವಸ್ಥಾನಕ್ಕಂತ ಈ ಹಾರ ಎಲ್ಲ ತಗೊಳ್ಬೇಕು. ಆ್ಯಕ್ಚುಲಿ ಇದು ದೊಡ್ಡ ಹಾರ ಯಾಕೆ ಮಾಡಿದ್ದಾರೆ, ಅವೆಲ್ಲ ಚಿಕ್ಕ ಚಿಕ್ಕದ ಯಾಕೆ ಮಾಡಿದ್ದಾರೆ ಅಂದರೆ, ಇದು ವರ್ಷನೂ ನಾವು ದೊಡ್ಡದಾಗ ಹಾರ ಮಾಡ್ಕೊಡ್ತೀವಿ ಗಂಗಮ್ಮ ದೇವಸ್ಥಾನಕ್ಕಂತ. ಅದು ನಮ್ಮ ಮನೆಯಲ್ಲಿ ವರ್ಷ ಕೊಡೋದ್ರಿಂದ ಅದು ದೊಡ್ಡದಾಗಿದೆ. ಬನ್ನಿ, ನಮ್ಮೂರಲ್ಲಿ ದಸರಾ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನೋಡಿ, ನಮ್ಮ ಮನೆ ಮುಂದೆ ಎಲ್ಲ ರೆಡಿ ಮಾಡಿದ್ದಾರೆ. ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಮ್ಮ ಮನೆ ಪಕ್ಕದಲ್ಲೇ ಇದು ದೇವಸ್ಥಾನ ಇದೆ. ಈ ದೇವಸ್ಥಾನ ಹೆಸರು ಬಂದು ಮಶಮ್ಮನ ದೇವಸ್ಥಾನ ಅಂತ. ತೋರಿಸ್ತೀನಿ ಡೈರೆಕ್ಟ್ ಆಗಿ ನಿಮಗೂ. ನೋಡಿ, ಇದು ದೇವಸ್ಥಾನ ಅಂತ, ಇದ್ರ ಹೆಸರು ಬಂದು ಮಶಮ್ಮನ್ ಟೆಂಪಲ್ ಅಂತ. ಇಲ್ಲಿಂದ ಫುಲ್ ಊರ ಒಳಗಡೆವರೆಗೂ ಈ ಥರನೇ ಲೈಟಿಂಗ್ಸ್ ಹಾಕಿದ್ದಾರೆ. ಫುಲ್ ದಸರಾ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ದಸರಾ ಥರ ಅಲ್ಲ, ದಸರಾನೇ. ನಮ್ಮ ಮಾವ ನೋಡ್ರಿ, ದಸರಾ ಹಬ್ಬಕ್ಕೆ ಹಸುಗಳಿಗೆ ಪೂಜೆ ಮಾಡ್ತಾರೆ. ದಸರಾ ಅನ್ಕೊಂಡಾರ ಸಂಕ್ರಾಂತಿ ಅನ್ಕೊಂಡಾರ, ನೀವೇ ಕೇಳಿ. ಓ ಮಾಮ್ಸ್, ನಮ್ಮೂರ ದಸರಾ ನೋಡಿ, ಲೈಟಿಂಗ್ಸ್ ನೋಡಿ.